ದುಡಿತಿರುವ ಈ ನಿನ್ನ ಸದಾ ಕಂಡು ನನ್ನ ಮನೆತನದ ಮೇಲೆ ಇರ್ಲಿ ಅಂತ ನಾನು ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ಅಮ್ಮ. ಆದ್ರೆ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದೇನೆ. ಆದ್ರೆ ಕಷ್ಟ ಸುಖದ ಬಗ್ಗೆ ನನ್ನ ಅಪರಾಧಿತಿರುವ ನನ್ನ ಗಂಡ ನನಗೆ ಬುದ್ಧಿ ಹೇಳ್ತಾನೆ ಬಂದಿದ್ದೇನೆ. ಆ ಅಪರಾಧ್ಯ ಮನೆತನಕ್ಕೆ ಯಾವುದೇ ರೀತಿ ತೊಂದರೆ ಬಂದ ಹಾಗೆ ನಮ್ಮನ್ನು ಕಾಪಾಡುವಂತ ನಾಣ್ಯದಲ್ಲಿ ಸರಿಕೊಟ್ಟು ಬಿಡ್ಬೋತಾ ಇದ್ದೀನಮ್ಮ. ಮುಗಿದು ಬನ್ನಿ ಸ್ವಾಮಿ, ನೀವೀಗ ನಮಸ್ಕಾರ ಮಾಡಿ ಆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಳಿ. ಪಾರ್ವತಿ, ನನ್ನ ಮುದ್ದಿನ ಮಡತಿ, ಆ ತಾಯಿ ಶಬರಮಾತೆ ಹತ್ತಿರ ಏನೆಂದು ಹೊರಬೇಡಿಕೊಂಡಿರುವೆ? ಸ್ವಾಮಿ, ನಿಜವಾಗ್ಲೂ ಈ ಭೂಮಿ ತಾಯಿಯಲ್ಲಿ ನೀವು ಕೆಲಸ ಮಾಡೋರು. ಸುತ್ತು 4 ಹಳ್ಳಿಗೆ ಜಗತ್ತಿಗೆ ಅನ್ನ ಹಾಕುವ ಒಡೆಯ ನೀಡು. ಅದು ಅಲ್ಲದೆ ಈ ಹಳ್ಳಿಗಳಿಗೆ ನ್ಯಾಯ ಹೇಳುವ ದೊರೆ ನೀಡು ಅಂದಾಗ ಈ ಮನೆತನದ ಮೇಲೆ ಯಾವ ದುಷ್ಟನ ಕಣ್ಣು ಬೀಳಬಾರ್ದು ಅಂತ ಆ ತಾಯಿ ಹತ್ರ ಭಕ್ತಿಯಿಂದ ಬೇಡ್ಕೊಂಡಿ ಸ್ವಾಮಿ. ಪಾರ್ವತಿ, ನೌಕರಿ ಆ ಭೂತಾಯಿಯನ್ನು ನಂಬಿ ದುಡಿದು ಸತ್ಯ ನ್ಯಾಯ ನೀತಿಯಿಂದ ಬಾಳುತ್ತಿರುವ ರೈತರ ಮಕ್ಕಳಿಗೆ ನೌಕರಿ ಎಂಬ ಅಕ್ಷರವನ್ನು ಅಂದ ಮೇಲೆ ಪಾರ್ವತಿ ರೈತರ ಮಕ್ಕಳಿಗೆ ಕಷ್ಟದ ಮೇಲೆ ಕಷ್ಟವನ್ನಿಟ್ಟು ನೋವಿನ ಮೇಲೆ ನೋವನ್ನು ಇಟ್ಟು ಅವರ ಜೀವನ ನೋವಿನಲ್ಲಿಯೇ ಕಳೆಯುವಂತೆ ಮಾಡಿದ್ದಾನೆ ಕಣೆಯ ಮಾರುತೇಶ. ಯಾಕ್ರಿ ಇಷ್ಟೊಂದು ಮನಸ್ಸಿಗೆ ತಾಪ ಮಾಡ್ಕೊಂಡು ಮಾತಾಡ್ತೀರಾ? ಆ
ಆ ನನ್ನ ಮೈದನ ಪ್ರತಿಫಲಕ್ಕೆ ಇಂದಿನ ನಾಳೆ ಆದ್ರೂ ಸಿಕ್ಕೇ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ರೀ. ನಿಜವಿದಕ್ಕೂ ಪಾರು ನಿನ್ನ ಮಾತು. ಆದರೆ ರೈತರ ಮಕ್ಕಳು ಇಡೀ ದೇಶಕ್ಕೆ ಅನ್ನವನ್ನು ಹಾಕುತ್ತಿರುವರು. ಅಂತವರ ಮೇಲೆ ಕಣ್ತೆರೆದು ನೋಡಲಿಲ್ಲ ನನ್ನ ತಾಯಿ. ಹೌದು ರೀ, ಇಂದಿಲ್ಲ ನಾಳೆ ಆದ್ರೂ ಆ ದೇವಿ ನಮ್ಮ ಮನೆತನದ ಮೇಲೆ ಕಣ್ಣು ತೆರೆದು ನೋಡ್ತಾಳಂತ ನಂಬಿಕೆ ನನಗಿದೆ. ಆ ನಂಬಿಕೆ ಮಾತ್ರ ನಿಮಗೂ ಬರಲೇಬೇಕು ಸ್ವಾಮಿ, ಅದೇ ನನ್ನ ಆಸೆ ರೀ. ಪಾರ್ವತಿ, ಎಲ್ಲ ದೇವಿ ಇಚ್ಛೆಯಿಂದಲೇ ನಡೆಯಲಿ. ಇರಲಿ. ಹೊಲಕ್ಕೆ ಹೋದ ಗಂಗಾಧರ ಬರುವುದು ಏನೋ ಮೇಲೆ ಆಗುವಂತೆ ಕಾಣುತ್ತದೆ. ನನಗೆ ಹಸಿವಾಗುತ್ತಿದೆ. ನನಗೆ ಊಟವನ್ನು ಬಡಿಸುವ. ಆಯ್ತು ಬನ್ನಿ, ನಿಮಗೆ ಇಷ್ಟವಾದ ಅಡಿಗೆನ ಮನೆಯಲ್ಲೇ ರೆಡಿ ಮಾಡಿದ್ದೇನೆ. ಈಗಲೇ ನಿಮ್ಗೆ ತಾಟಸ್ತೀನಿ, ಊಟ ಮಾಡಿದ್ದೇನೆ. ನೀನೇ ನನ್ನ ಬೆಳದಿಂಗಳ ಬೇಸರಗೊಂಡ ನನ್ನ ಮನಸ್ಸಿಗೆ ಊಟದ ತಾಟು ನಂತರ ಹಚ್ಚುವಂತೆ ಬೇಸರಗೊಂಡ ನನ್ನ ಮನಸ್ಸಿಗೆ ನಿನ್ನ ಬಾಯಿಂದ ಒಂದು ಇಂಪಾದ ಗೀತೆಯನ್ನು ಹಾಡಲು ಏನ್ರಿ ಮಾತಿದ್ದೇ ಸಾಕು, ಹಾಡ್ಬೇಕು ಮುತ್ ಕೊಡ್ಬೇಕಂತ ಹೇಳ್ತಾ ಇದ್ದಿಲ್ಲ. ಇನ್ನೂ ನಿಮ್ಗೆ ಚಕ್ರ ತೀರಿಲ್ಲ ಅಂತ ಕಾಣುತ್ತೆ. ಹುಚ್ಚಿ ಅಲ್ಲದೆ ಹುಚ್ಚಿ. ಜೀವನ ಎಂಬುದು 3 ದಿನದ ಸಂತೆ. ಈ ಸಂತೆಯಲ್ಲಿ ಇಂದು ಇರುತ್ತೇವೋ ನಾಳೆ ಹೋಗುತ್ತೇವೋ ಆ ದೇವರಿಗೆ ಗೊತ್ತು. ಯಾರು ಈ ನಿಮ್ಮ ಸತಿದೇವನ ಆಸೆ ಏನೆಂದರೆ ಜೀವನದಲ್ಲಿ ಸತಿಪತಿಗಳಾದ ನಾವು ನಗುತ್ತಾ ಜೀವನ ಕಳೆಯಬೇಕೆಂಬುದೇ ನನ್ನ ಆಸೆ. ಇಲ್ಲ ನಾನೇ ಹಾಡಲಿ. ಇಷ್ಟೊಂದು ಆತರ ಪಡಬೇಡಿ. ನನ್ನ ಜೊತೆಲಿ ನೀವು ಹಾಡಿ ಕುಡಿಬೇಕು, ನೀವು ಮಾಡ್ಬೇಕು. ನನ್ನೊಳಗೆ ನನ್ನ ಚೆಲುವೆ ಬಂದು ಸಿಹಿ ಮುತ್ತು
ಸಿಹಿ ಮುತ್ತಿನ ಸಿಹಿ ಮುತ್ತಿನ ಕೈಗೆ ಹಲೋ ಹೇಳಿ, ನಾನು ವಿಶ್ವ. ಹಲೋ ಸರ್, ಹೇಳಿ, ನಾನೇ ವಿಶ್ವ, ಹೇಳಿ. ಸರ್, ನೀವು ಬೇಗನೆ ಕಂದಾಯ ಇಲಾಖೆಗೆ ಆಫೀಸ್ಗೆ ಬರಬೇಕು. ಆಯ್ತು ಸರ್, ಬರ್ತೇನೆ. ಪಾರ್ವತಿ, ನನಗೆ ಸ್ವಲ್ಪ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಬರಬೇಕು, ಕೆಲಸವಿದೆ. ತಮ್ಮಂದಿರು ಬಂದು ಕೇಳಿದರೆ ರಾಮದುರ್ಗೆ ಹೋಗಿದ್ದಾನೆಂದು ಹೇಳು. ಪಾರ್ವತಿ, ನಾನು ಬರ್ತೇನೆ. ಆಯ್ತು ರೀ, ಹೋಗಿ ಬೇಗನೆ ಬಂದ್ಬಿಡಿ. ನಿಮಗೋಸ್ಕರ ಮನೆಯಲ್ಲಿ ಊಟ ಮಾಡ್ತೀನಿ, ನಾನು ಕಾಯ್ತಾ ಇರ್ತೀನಿ.
ಕಣ್ಣಿಗೆ ಚಿನ್ನದಂತೆ ಕುಕ್ಕುವ ರತ್ನ ಪಕ್ಷಿ ನೇರ ಬಂಗಾರದ ಗೊಂಬೆ ಏನು ನಿನ್ನ ರೂಪ ತುಟಿ ತುಟಿ ಅಂಚಿನಲ್ಲಿ ಕಪ್ಪೆ ಚಿಪ್ಪಿಯಂತೆ ಕಾಣುತ್ತಿರುವ ನಿನ್ನ ತುಟಿ ಲೇ ಕಂಡವರ ಕಣ್ಣಿಗೆ ಮಿಂಚಿನಂತೆ ಮರೆಯಾಗುವ ಬೆಳ್ಳಿ ಚುಕ್ಕಿಯಂತಿರುವ ಗೊಂಬೆ ಇಂದು ನಿನ್ನ ಅಂದ ಚಂದವನ್ನ ಹುಣ್ಣಿಮೆಯ ಚಂದ್ರವಂತೆ ಅನುಭವಿಸಲು ಬಂದಿದ್ದಾನೆ ಕವಿಗಳ ಕೀಚಕ. ಏಯ್, ಆತ ಮೈಯೆಲ್ಲ ಕಾಮದ ವಿಷದ ಹೊಂಡವನ್ನು ತುಂಬಿಕೊಂಡಿದ್ದಾನೆ ಈ ವಿಷ ಕಂಡು ಮನೆಗೆ ಯಾರು ಇಲ್ಲದ ಸಮಯ ಸಾಧಿಸಿ ಹತ್ತಿರಕ್ಕೆ ನನ್ನ ಸೀಲ ಕುಕ್ಕರ ಬಂದಿದ್ಯಲ್ಲ ಕಮಗಿ. ಲೇ ಧರ್ಮದ ದೊರೆಯ ಹೆಂಡತಿಗೆ ನಿನ್ನ ಯೌವನ ತುಂಬಿದ ಪಂಜರದ ಗಿಳಿ ಎತ್ತಿರುವ ನಿನ್ನ ಸೌಂದರ್ಯವನ್ನ ನನ್ನ ಕೋಮಲವ ಸುವಾಸನೆಯಿಂದ ಹೀರಿ ಹೋಗಲೇಬೇಕೆಂದು ಹಠ ತೊಟ್ಟು ಬಂದಿದ್ದಾನೆ ಈ ವಿಷ ಕಂಡ. ಪಾರ್ವತಿ, ನೀನೇನು ಸತಿ ಸಾವಿತ್ರಿ ಅಲ್ಲ, ಕಂಡ ಗಂಡಸರಿಗೆ ಸೆರಗಾಸುವ ಗಯ್ಯಾಳಿ ನೀನು. ಏ ಗಣಪತಿ, ನಾಲ್ಗೆ ಸ್ವಲ್ಪ ಹಿಡಿದು ಇಟ್ಕೊಂಡು ಮಾತಾಡ. ನಾಳೆ ಗೊತ್ತೇನು ಸುತ್ತ ನಾಳೆ ತಳಿಯನವ ಹೇಳ್ತಿ. ಅದನ್ನು ತಿಳ್ಕೊಂಡ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಏಯ್, ಉಸಿರು ಬೆಳ್ಳಿಯಂತೆ ಬಣ್ಣದ ಬಸೀರೆ ಬದಲಿಸುವ ಬಟಿವಾರದ ಹೆಡೆ ಈ ವಿಷಕಂಠ ಗೌಡ ಹೇಳುವ ಮಾತನ್ನ ಕಿವಿಗೊಟ್ಟು ಕೇಳಿಸಿಕೊಳ್ಳು. ಕಾಮದಾಹ ತೀರಿಸಿಕೊಳ್ಳಲು ತಾಳಿ ಕಟ್ಟಿದ ಗಂಡನಿಂದಲೇ ಕಾಮದ ಸುಖ ಅನುಭವಿಸುವಂತ ಯಾವ ವೇದ ಶಾಸ್ತ್ರಗಳಲ್ಲಿ ಯಾವ ಪುರಾಣಗಳಲ್ಲಿ ಬರಲ್ಲ. ಅಂದಾಗ ಈ ನಿನ್ನ ಅಂದ ಚಂದವನ್ನು ಅನುಭವಿಸಲು ನನಗೂ ಒಂದು ಚಾನ್ಸ್ ಕೊಡಬಾರ್ದೇನని ಹೇಳಿದ ಕೋಮಲಿ. ಲೇ ಗಣಪತಿ, ಈ ಭಾರತದ ದೇಶ
ಸುಖ ಬಿಟ್ಟು ಬೇಕಾದ ಕೇಳಿ ಖಂಡಿತವಾಗಿ ನಡೆಸ್ಕೊಡ್ತೀನಿ. ಪಾರ್ವತಿ, ನಿನ್ನ ಮೈ ಸುಖ ಯಾರಿಗೆ ಬೇಕಲೇ? ಈಗಾಗಲೇ ನನಗೆ ಕಾಮದ ಪಿತ್ತ ನೆತ್ತಿಗೇರಿದೆ. ನೆತ್ತಿಗೇರಿದ ಕಾಮದ ಜ್ವರ ತಣ್ಣಗಾಗಬೇಕಾದ್ರೆ ಪ್ರಿಯತಮನನ್ನ ತಪ್ಪಿಕೊಂಡು ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಿ ಕಾಕೆ. ಆಯ್ತು ದಲಿತರೆ, ನಿಮ್ಮ ಮಾತಂತೆ ಹಾಡಿಕೊಳ್ಳುತ್ತೀನಿ. ನಿಮ್ಮ ಮಾತನ್ನ ಹಾಡಿಕೊಂಡಿದ್ದೆ ನಾನೇನು ಬರಲೇ
ತಾಯಿಯ ಗರ್ಭದಿಂದಲೇ ಈ ಭೂಮಿಗೆ ಬರುತ್ತಾನೆ. ಸೆಕ್ಸ್ ವಿಡಿಯೋ ನೋಡಿಕೊಂಡು ಬಂದವನು ನಾನು. ಲೇ ಪಾರ್ವತಿ, ನಿನ್ನ ಸುಂದರವಾದ ದೇಹದಲ್ಲಿ ನನ್ನ ಕಾಮದ ಅಚ್ಚನ್ನು ಹಾಕಿ ಹೋಗಲೇಬೇಕೆಂದು ಬಂದಿದ್ದಾನೆ ಈ ದಳಪತಿ. ಏ ಧನಪತಿ, ಈ ಹೆಣ್ಣು ಮನಸ್ಸು ಮಾಡಿದ್ರೆ ಕೈಯಲ್ಲಿ ಸೌಟ್ ಹಿಡಿದು ಗೊತ್ತು. ಮನಸ್ಸು ಮಾತ್ರ ವೀರರಾದ ಕಿತ್ತೂರ ಚೆನ್ನಮ್ಮನಿಂದ ಕೈಯಲ್ಲಿ ಕಡ್ದು ಹಿಡ್ದು ನಿಮ್ಮಂತ ಬಂಡರ ನುಂಡ ಚಂಡಾಲನಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಎಚ್ಚರಿಕೆ. ತಿಳಿದುಕೋ. ಲೇ, ನನಗೆ ಅವಾಜ್ ಹಾಕುವ ಬಂದ ಹೆಣ್ಣೆ, ಆ ದೇವರಿಗೆ ಬಿಟ್ಟ ಗುರಿಯ ಮುಂದೆ ನಾನು ಎಂದು ಮೆರೆಯುವ ಹಣ್ಣುಗಳ ಶೀಲವನ್ನು ಹತ್ತಿರಂತೆ ಮೈ ಮೇಲೆ ಹರಿದು ತಿನ್ನುವ ಈ ಕಾಮ ಕಿಶೋರನ ಮುಂದೆ ನಿನ್ನ ಹಂಚಿಕೆಯ ಬಾಣ ಉಪಯೋಗ ಮಾಡ್ತೀಯ. ಏ ಪಾರ್ವತಿ, ನಾ ಎನ್ನುವ ಹೆಣ್ಣುಗಳ ಮೆಟ್ಟ ಹಾಕಿ ಮೆಟ್ಟಿನಿಂದ ಪೂಜೆ ಮಾಡುವ ಈ ಕದರ್ನಾಥನ ನಾಯಕ ಇಂದು ನಿನ್ನನ್ನು ಮುಟ್ಟದ ಬಿಡಲಾರ. ದೇವ್ರೇ, ನನ್ನ ಸೀಲವನ್ನು ಹಾಳು ಮಾಡಬೇಡಿ. ನಿಮ್ಮ ಕೈ ಮುಂದೆ ಕಟ್ಬಿಟ್ಟು ಹೊರಟೋಗಿ. ಹೊರಟು ಹೋಗು. ಏ ಪಾರ್ವತಿ, ಈ ಕಂಪ್ಯೂಟರ್ ಯುಗದ ನಿನ್ನಂತ ಗರತಿಯರ ಸೋಗಿನ ಜಾತ್ರೆಯನ್ನ ವಿಸ್ತಾರವಾಗಿ ಬಿಡಿಸಿ ಹೇಳುತ್ತೇನೆ. ಸ್ವಲ್ಪ ಕಿವಿ ನಿಮಿರಿಸಿಕೊಂಡು ಕೇಳಲೇ ನನ್ನ ಚಲನೆ. ತನ್ನ ನೆಚ್ಚಿನ ಬಾಯ್ ಫ್ರೆಂಡ್ ಒಳಗೆ ಸ್ನಾನಕ್ಕೆಂದು ಹೋಗುವಾಗ ಹೊಟ್ಟೆದಲ್ಲಿ ಇದ್ದ ನೀರಿಗೆ ಹಲ್ಲಿ ಬಿದ್ದಿದೆ ಎಂದು ಸುಳ್ಳು ಹೇಳಿ ಆ ನೀರನ್ನೆಲ್ಲ ಹಂಗ ಚಲೆ ಕೊನೆಗೆ ಪ್ಲಾಸ್ಟಿಕ್ ಕೊಡವನ್ನ ಸೊಂಟದ ಮೇಲೆ ಹೊತ್ತುಕೊಂಡು ಹೋಗಿ ತನ್ನ ಹಿರಿಯನೊಂದಿಗೆ ಕಾಮದ ಪುರಾಣ ಓದಿ ಬರುವ ರಾಜ್ಯಗತ ಹಣ್ಣುಗಳಷ್ಟಿವೆ ಈಗಿನ ಹಾಳ ಸಮಾಜದಲ್ಲಿ ತವರೂರಿನಿಂದ ಗಂಡನ ಮನೆಗೆ ಬರುವಾಗ ಮಿಂಡನ ಬೈಕ್ ಹತ್ತಿಕೊಂಡು ಬಂದು ನಡು ರಸ್ತೆಯೊಳಗೆ ಬೆತ್ತಲಾಗಿ ನಿಂತು ತನ್ನ ಕಾಮದ ತೀಟಿ ತೀರಿಸಿಕೊಳ್ಳುವ ಅಚ್ಚಿಗೆಟ್ಟ ಮುತ್ತೈದೆಯರಷ್ಟಿದೆ ಈಗಿನ ಹಾಳ ಸಮಾಜದಲ್ಲಿ. ತಾ ಮೆಚ್ಚಿದ ಮಿಂಡನ ಸಲುವಾಗಿ ತಾಳಿ ಕಟ್ಟಿದ ದಂಡವನ್ನು ಕೊಲೆಗಚ್ಚಿ ಗೋಣಿ ಚೀಲದಲ್ಲಿ ಹಾಕಿ ಮನೆಗೆ ಬಿಸಾಕಿ ಕೊನೆಗೆ ಈ ಸಮಾಜಕ್ಕೆ ಗೊತ್ತಾಗದಂತೆ ತಲೆ ತುಂಬ ಸೆರೆದು ಹೊತ್ತುಕೊಂಡು ಬರುವ ಗಂಡ ಸತ್ತ ರಂಡಿಯರಷ್ಟಿದೆ ಈಗಿನ ಹಾಳ ಸಮಾಜದಲ್ಲಿ. ಪಾರ್ವತಿ, ಸುಮ್ಮನೆ ಎಂದು ಮನಸ್ಸು ಬದಲಿಸಿ ನನ್ನವಳಾದರ ಸುಖ ಜೀವನವೆಂಬ ಜೋಕಾಲಿ ಜಿಗುವ ಅಕಸ್ಮಾತ್ ಮನಸ್ಸು ಮುರಿದು ನಿಂತಿದ್ದೆ ಅಲ್ಲ. ಸೇರುವೆ ನನ್ನಿಂದ ಮಸಣ. ಮಸನ ಚೇರಿದು ನಿಂದೆ ಇಲ್ಲ. ಹಾಗೆ ನನ್ನ ದೇಹ ನಿನ್ನತ ಹೊಲಸು ತಿನ್ನೋ ನಾಯಿಗಲ್ಲ. ಇದು ನನ್ನ ಪ್ರತಿಜ್ಞೆ. ತಿಂದೆ.
ನನ್ನ ಸಿರಿಯನ್ನು ಹಾಳು ಮಾಡಿದೆ ಅಂದ ಮೇಲೆ ನಿನ್ನಂತ ಪಾಪಿಯನ್ನು ಈ ಭೂಮಿ ಮೇಲೆ ಬದುಕಲು ಬಿಟ್ಟಿದ್ದಾನೆ. ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿರಲಿ. ಪಾರ್ವತಿ ಈ ಆರು ಮೃಗದ ಗೂಳಿಯ ರುಂಡ ಕಡಿಯುವಷ್ಟು ತಾಕತ್ತು ನಿನ್ನದಾಗಿದ್ದರೆ ಇವತ್ತಿಗೆ ಮುಗಿಯಿತು ಈ ನಿನ್ನ ಮನೆಯ ಋಣ. ನೆನಪಿಸಿಕೊಳ್ಳೆ ನಿನ್ನ ಕುಲದೇವರನ್ನ. ಮುಕ್ತ ಸಮಾಜದ ಜನತೆ, ಇದುವೇ ಈ ನರ ಹಂತಕ ಗೂಳಿ ವಿಷಕಂಠನ ಗಪ್ಪು ಮತ್ತು ಇದುವೇ ಈ ನರ ಹಂತಕ ಆಡುವ ನಾಟಕದ ನಾಂದಿ. ಲೇ ಧರ್ಮದ ದೊರೆಯಾದ ವಿಶ್ವ, ಇಂದು ನಿನ್ನ ಮೇಲಿನ ಸೇಡಿನ ಪ್ರತಿಫಲಕ್ಕಾಗಿ ನಿನ್ನ ಮುದ್ದಾದ